ಮರುಭೂಮಿ ಅಂತ ಕೇಳಿದರೆ ಸಾಕು, ಸುತ್ತ ಮರಳಿನಿಂದ ಕೂಡಿದ್ದು, ಅಲ್ಲಲ್ಲಿ ಕೆಲವು ಮರಗಳು ಬಿಟ್ಟರೆ ಕುಡಿಯಲು ಹಾಗೂ ವ್ಯವಸಾಯಕ್ಕೆ ನೀರು ತುಂಬಾನೇ ರೇರ್. ಹೌದು, ಮರುಭೂಮಿಯನ್ನು ಕಾಡನ್ನಾಗಿ ಬದಲಾಯಿಸಿದರೆ ಹೇಗೆ, ಅದು ಸಾಧ್ಯನಾ ಅಂತ ಕೇಳ್ತೀರಾ? ಅದೇ ಇದನ್ನು ಚೀನಾ ಮಾಡಿದೆ. ಹೌದು, ಮನಸ್ಸಿದ್ದರೆ ಮಾರ್ಗ ಅನ್ನುವಂತೆ ಚೀನಾವು ಇಂಥ ಮಹತ್ವದ ಕೆಲಸ ಮಾಡಿ ಜಗತ್ತಿಗೆ ಮಾದರಿಯಾಗಲು ಹೊರಟಿದೆ. ಹೌದು, ಚೀನಾ ಮಂಗೋಲಿ ಪ್ರಾಂತ್ಯದ ದಲೈತ್ ಬ್ಯಾನರ್ ಅನ್ನುವ ಮರುಭೂಮಿ ಇದೆ. ಅಲ್ಲಿ ಚೀನಾ 12 ಲಕ್ಷ ಮೊಲಗಳನ್ನು ಬಿಡುತ್ತದೆ. ಯಾಕೆ ಅಂದರೆ ಮರುಭೂಮಿಯು ಪ್ರತಿ ವರ್ಷ 10,000 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಹೆಚ್ಚಾಗುತ್ತದೆ. ಇದನ್ನು ತಡೆಯಲು ಚೀನಾ ಯೋಜನೆ ಮಾಡುತ್ತದೆ. ಆಗ ಅವರಿಗೆ ತೋಚಿದ ಉಪಾಯನೇ ಕೃಷಿ. ಹೌದು, ಅಲ್ಲಿನ ಜನರಿಗೆ ಕೃಷಿ ಮಾಡಲು ಹೇಳುತ್ತಾರೆ ಹಾಗೂ ಸ್ಥಳದ ಫಲವತ್ತಗೊಳಿಸಲು ಹಲವು ತರಕಾರಿ ಹಣ್ಣಿನ ಗಿಡಗಳನ್ನು ನಾಟಿ ಮಾಡುವಂತೆ ತಿಳಿಸುತ್ತಾರೆ ಹಾಗೂ ಅಲ್ಲಿ ಪ್ರಾಣಿಗಳನ್ನು ಸಾಕಲು ಹೇಳುತ್ತಾರೆ. ಆಗ ಯಾವ ಪ್ರಾಣಿ ಸಾಕಬೇಕು ಅಂತ ಪ್ರಶ್ನೆ ಬಂದಾಗ ಚೀನಾ ಕಂಡುಕೊಂಡಿದ್ದೆ ಮೊಲ ಸಾಗಾಣಿಕೆ. ಅದು ರೆಕ್ಸ್ ಏರ್ ಬ್ರೀಡ್ ಮೂಲದ ಜಾತಿ. ಯಾಕೆ ಅಂದರೆ ಇವುಗಳನ್ನು ಮೇಂಟೆನೆನ್ಸ್ ಕೂಡ ಸುಲಭ ಹಾಗೂ ಇವುಗಳು ವಿಶೇಷ ಏನೆಂದರೆ ಇವುಗಳು ಹುಲ್ಲನ್ನು ಬೇರು ಸಮೇತ ತಿನ್ನಲು ಇಷ್ಟಪಡುವುದರಿಂದ ಇವುಗಳು ನೆಲ ಅಗಿಯುತ್ತದೆ. ಇವು ತಿಂದ ಮೇಲೆ ಇವು ಮೂತ್ರ ಹಾಗೂ ಮಲದಲ್ಲಿ ತಿಂದ ಬೀಜಗಳಂತಹ ಡೈಜೆಸ್ಟ್ ಆಗದೇ ಇರುವ ಆಹಾರ ಮೂಲಕ ಮಣ್ಣಲ್ಲಿ ಸೇರಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ಕೃಷಿ ಭೂಮಿ ಹಾಗೂ ಕಾಡು ಬೆಳೆಸಲು ಸಾಧ್ಯವಾಯಿತು ಹಾಗೂ ಇದರಲ್ಲಿ ಯಶಸ್ವಿಯಾದರು. ಇನ್ನು ಮೊಲಗಳ ಕತೆ ಏನು ಅಂತ ಕೇಳಿದರೆ 12 ಲಕ್ಷ ಮೊಲ ಈಗ 18 ಲಕ್ಷ ಆಗಿದ್ದು, ಚೀನಾದ ಜನರಿಗೆ ಮೊಲದ ಮಾಂಸ ಅಂದರೆ ತುಂಬ ಪ್ರಿಯ. ಆದ್ದರಿಂದ ಮೊಲವನ್ನು ಅಲ್ಲಿನ ಸ್ಥಳೀಯ ಮಾರುಕಟ್ಟೆಗೆ ಮಾರಿ ಅಲ್ಲಿನ ರೈತರು ಲಾಭ ಗಳಿಸುತ್ತಾರೆ. ಈ ಐಡಿಯಾವನ್ನು ಆಸ್ಟ್ರೇಲಿಯಾವು ಬಳಸಿಕೊಂಡಿತ್ತು. ಆದರೆ ಸ್ಥಳೀಯ ಸಂಪನ್ಮೂಲಗಳು ಸರಿಯಾಗಿ ಬಳಸಿಕೊಳ್ಳದಿದ್ದರಿಂದ ಇದು ವಿಫಲವಾಯಿತು. ಆದ್ದರಿಂದ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಹಾಗೂ ಹಾರ್ಡ್ ವರ್ಕ್ ಅನ್ನೋದು ಇದ್ದರೆ ಎಲ್ಲವೂ ಸಾಧ್ಯ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.